ಇವತ್ತು ಒಂದು ನೈಸರ್ಗಿಕವಾದ ವೈಗ್ರಾ ಜ್ಯೂಸ್ ನ ನಿಮ್ಗೆ ಹೇಳ್ತೀನಿ. ಏನ್ ಸರ್ ವೈಗ್ರಾ ಟ್ಯಾಬ್ಲೆಟ್ ಬಗ್ಗೆ ಕೇಳಿದೀವಿ ನಾವು, ವೈಗ್ರಾ ಜ್ಯೂಸ್ ಅಂದ್ರೆ ಏನು ಅಂದ್ರೆ, ಈ ಜ್ಯೂಸ್ ಇಷ್ಟು ಪವರ್ಫುಲ್ ಇದೆ, ತಾವು ಪ್ರತಿಯೊಬ್ಬರು ದಿನ ಬೆಳಗ್ಗೆ ಖಾಲಿ ಹೊಟ್ಟೆದಿಂದ ಅಥವಾ ರಾತ್ರಿ ಮಲಗುವಾಗ ಅಥವಾ 2 ಟೈಮು ಆರಾಮಾಗಿ ಮನೆಯಲ್ಲಿ ಮಿಕ್ಸಿನಲ್ಲಿ ಮಾಡಿ ಜ್ಯೂಸ್ ಕುಡಿದ್ರೆ ಈ ಜ್ಯೂಸ್ ದಿಂದ ವೈಗ್ರಾ ಟ್ಯಾಬ್ಲೆಟ್ ತರಾನೇ ನಿಮ್ಗೆ ನಿಮೂರಿಕೆ ಬರುತ್ತೆ, ಸ್ಟ್ರಾಂಗ್ ಆಗಿ ಎರೆಕ್ಷನ್ ಆಗುತ್ತೆ. ಸೊ ಅದು ಜ್ಯೂಸ್ ಯಾವ್ದಂತ ಅದು ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮೂರ್ ದೌರ್ಬಲ್ಯತೆ ಯಾಕಾಗುತ್ತೆ, ಎರೆಕ್ಷನ್ ಪ್ರಾಬ್ಲಮ್ ಯಾಕಾಗುತ್ತೆ ಆಲ್ರೆಡಿ ನಾನು ಹೇಳಿದ್ದೀನಿ. ನಿಮೂರಿಕೆ ಬಗ್ಗೆ ನನ್ನ ವಿಡಿಯೋಸ್ ಇದೆ, ಇಫ್ ಇನ್ ಕೇಸ್ ತಾವು ನೋಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ನಲ್ಲಿ ನಿಮೂರ್ ಸಮಸ್ಯೆ ಯಾಕಾಗುತ್ತೆ, ಕಾಸಸ್ ಏನಂತ ಅದು ವಿಡಿಯೋ ಇದೆ ನೋಡಿ. ಇಫ್ ಇನ್ ಕೇಸ್ ಇನ್ನವರೆಗೆ ತಾವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ, ಯಾಕಂದ್ರೆ ಬ್ಯೂಟಿಫುಲ್ ಈ ತರ ಸೆಕ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ನಮಗೆ ಬೇಕಂದ್ರೆ ನಮ್ಮ ಚಾನೆಲ್ ಲೈಕ್ ಮಾಡಿ ಅಥವಾ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಸೆಕ್ಸ್ ರಿಲೇಟೆಡ್ A to Z ಹೆಲ್ತ್ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ. ಸೊ ಇವಾಗ ನಿಮೂರ್ ದೌರ್ಬಲ್ಯತೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದು ಯಾಕಾಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಬಟ್ ಇದು ಪ್ಯಾಥಾಲಜಿ ಏನು, ಇದು ನಿಮೂರ್ಗೆ ಪೆನಿಸ್ಗೆ ರಕ್ತ ಹೇಗ್ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ಲಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇದು ಪೆನಿಸ್ ಇದೆ ಅಂತ ತಿಳ್ಕೊಳ್ಳಿ. ಈ ಪೆನಿಸ್ ನಲ್ಲಿ ಏನಾಗುತ್ತೆ, 2 ರಾಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಈ ರಾಡ್ ಲೈಕ್ ಸ್ಟ್ರಕ್ಚರ್ ನ ಏನಂತಾರೆ, ಕಾರ್ಪೋರಾ ಕೆವಾನೋಸಾ. ಈ ಕಾರ್ಪೋರಾ ಕೆವೆಜಾ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಪೆನೈಲ್ ಆರ್ಟ್ರಿ ಇಲ್ಲಿಂದ ಬಂದ್ಬಿಟ್ಟು ಇದರ ಈ ಪೈಪ್ ಒಳಗಡೆ ರಕ್ತ ಬಿದ್ದ್ಬಿಡುತ್ತೆ. ಅವಾಗ ಸ್ಲೋಲಿ ಪೈಪ್ ತುಂಬ್ಕೊಳ್ಳಕ್ ಸ್ಟಾರ್ಟ್ ಆಗುತ್ತೆ. ಈ ಒಂದ್ಸತಿ 2 ರಾಡ್ ತುಂಬಾದ್ಮೇಲೆ ಏನಾಗುತ್ತೆ, ಈ ರಾಡ್ಗೆ ಸಬ್ ಪೈಪ್ಸ್ ಇರುತ್ತೆ ಈ ತರ. ಅದಕ್ಕೆ ಬ್ಲಡ್ ವೆಸಲ್ಸ್ ಅಂತೀವಿ. ಒಂದ್ಸತಿ ಇದು ರಾಡ್ ತುಂಬಿತು, ಆ ರಾಡ್ ಏನ್ ಮಾಡುತ್ತೆ, ಅಕ್ಕಪಕ್ಕದ ಇದ್ದಿದ್ ಸಣ್ಣ ಧಮನಿಗಳು, ಸಣ್ಣ ಆರ್ಟ್ರಿಗಳನ್ನ ತುಂಬಾಕ್ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಇದು ಕಂಪ್ಲೀಟ್ಲಿ ಫಿಲ್ ಆಗ್ಬಿಡುತ್ತೆ, ಇದು ಸ್ಪಂಜ್ ಲೈಕ್ ಸ್ಟ್ರಕ್ಚರ್ ಪೆನಿಸು. ಈ ಎಲ್ಲಾ ಸ್ಪಂಜ್ ತುಂಬಿತು, ಇದರಲ್ಲಿ ಎಂಡೋಥೆಲಿಯಲ್ ವೆಸಲ್ಸ್ ಅಂತೀವಿ. ಎಂಡೋಥೆಲಿಯಲ್ ವೆಸಲ್ಸ್ ಅಂದ್ರೆ ನಮ್ ಹಾರ್ಟ್ ಇರ್ಬೋದು, ನಮ್ ಬ್ರೈನ್ ಇರ್ಬೋದು, ಅಥವಾ ನಮ್ ಪ್ರತಿಯೊಂದು ಆರ್ಟ್ರಿ ಇನ್ನರ್ ಲೇಯರ್ ನಲ್ಲಿ ಈ ವೆಸಲ್ಸ್ ಇರುತ್ತೆ. ಯಾವಾಗ ಈ ವೆಸಲ್ಸ್ ತುಂಬ್ಕೊಳಕ್ ಸ್ಟಾರ್ಟ್ ಆಗುತ್ತೆ, ಅವಾಗ ಏನಾಗುತ್ತೆ, ಪೆನಿಸ್ ನಲ್ಲಿ ಪ್ರಾಪರ್ ಆಗಿ ಎರೆಕ್ಷನ್ ಬರುತ್ತೆ, ನಿಮೂರಿಕೆ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಬ್ಲಡ್ ಕಂಪ್ಲೀಟ್ಲಿ ಬಂದ್ಬಿಟ್ಟು ಫುಲ್ ಐತಂದ್ರೆ ಬ್ಲಡ್ ವಾಪಸ್ ಹೋಗೋ ವೆಸಲ್ಸ್ ಏನಿರುತ್ತೆ ನೋಡಿ, ಅದ್ರ ಮುಖ ಕ್ಲೋಸ್ ಆಗ್ಬಿಡುತ್ತೆ. ಆವಾಗ ನಿಮ್ಗೆ 8 ನಿಮಿಷ 10 ನಿಮಿಷ 15 ನಿಮಿಷ ನಿಮ್ ಲಿಂಗನಲ್ಲಿ ಶಕ್ತಿ ಇರುತ್ತೆ. ಒಂದು ಫುಲ್ ಪವರ್ಫುಲ್ ಸ್ಟ್ರಾಂಗ್ ಆಗಿದಿರುತ್ತೆ. ಅದ್ರ ಲಿಂಗ ಒಳಗಡೆ ಯಾವುದೇ ರೀತಿ ಮೂಳೆ ಇರಲ್ಲ, ಅದ್ರನ್ನು ಒಂದು ರಾಡ್ ತರ, ಒಂದು ಮೂಳೆ ತರ ಆಗುತ್ತೆ. ಯಾಕಂದ್ರೆ ಈ ಕಾರ್ಪೋಸಾ ಏನಿದೆಯಲ್ಲ, ಕೆವನೋಸಾ, ಇದು ಒಂದು ರಾಡ್ ಸ್ಟ್ರಕ್ಚರು ಬ್ಲಡ್ ನ ತುಂಬಿಕೊಂಡು ಇಷ್ಟು ಹಾರ್ಡ್ ಆಗಿಬಿಡುತ್ತೆ. ಆ ಹಾರ್ಡ್ನೆಸ್ ನಲ್ಲಿನೇ ನಿಮೂರಿಕೆ. ಸೊ ಇದು ಹಾರ್ಡ್ನೆಸ್ ಬರ್ಬೇಕಂದ್ರೆ ಎಲ್ಲಕ್ಕಿಂತ ಮುಖ್ಯ ಅಂಶ ಏನಂದ್ರೆ ನೈಟ್ರಿಕ್ ಆಕ್ಸೈಡ್ ಅಂತ. ನೈಟ್ರಿಕ್ ಆಕ್ಸೈಡ್ ಏನಂದ್ರೆ, ಯಾವುದೋ ಬ್ಲಡ್ ವೆಸಲ್ ಅಥವಾ ಬ್ಲಡ್ ಧಮನಿ ಅಥವಾ ಆರ್ಟ್ರಿ, ಈ ಆರ್ಟ್ರಿ ಮುಖ ಡೈಲೇಟ್ ಆಗಬೇಕು, ಚಿಕ್ಕದಿದೆ ಅಂತ ತಿಳ್ಕೊಳ್ಳಿ, ದಪ್ಪಾಗಿ ಆಗ್ಬೇಕಂದ್ರೆ ಈ ನೈಟ್ರಿಕ್ ಆಕ್ಸೈಡ್ ಅಂತ ಅಂಶ ಬಾಡಿನಲ್ಲಿ ಜಾಸ್ತಿ ಇರಬೇಕು. ಯಾವಾಗ ಈ ನೈಟ್ರಿಕ್ ಆಕ್ಸೈಡ್ ಅಂಶ ಬಾಡಿನಲ್ಲಿ ಜಾಸ್ತಿ ಇದೆ, ನಿಮ್ಗೆ ಒಳ್ಳೆ ಬ್ಲಡ್ ವೆಸಲ್ಸ್ ಏನಾಗುತ್ತೆ, ಡೈಲೇಟ್ ಆಗುತ್ತೆ, ನಿಮ್ಗೆ ಅವಾಗ ಎರೆಕ್ಷನ್ ಚೆನ್ನಾಗಾಗುತ್ತೆ. ಸೊ ಇವತ್ತು ನಾನು ಏನ್ ಜ್ಯೂಸ್ ತಮ್ಗೆ ಏನ್ ಹೇಳ್ತಾ ಇದ್ದೀನಿ, ವೈಗ್ರಾ ಜ್ಯೂಸ್ ಅಂತ ಏನ್ ಹೇಳ್ತಾ ಇದ್ದೀನಲ್ಲ, ಈ ಜ್ಯೂಸು ಈ ನೈಟ್ರಿಕ್ ಆಕ್ಸೈಡ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ. ಸೊ ಹಾಗಾದ್ರೆ ಇದರಲ್ಲಿ ಏನೇನ್ ತಾವು ಯೂಸ್ ಮಾಡಬಹುದು, ಏನೇನ್ ಹಾಕ್ಬೇಕು? ಸೊ ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಏನಿದೆಯಲ್ಲ, ಬೀಟ್ ರೂಟ್. ತಾವು ಪ್ರತಿಯೊಬ್ರು ಯೂಸ್ ಮಾಡಿರ್ತೀರಾ. ಬೀಟ್ರೂಟ್ ಪಲ್ಯ ತಿಂತೀರಾ, ಸೆಟ್ ದೋಸೆ ಜೊತೆ ತಿಂತೀರಾ, ಅಥವಾ ನಾರ್ಮಲ್ ತಿಂತೀರಾ, ಅಥವಾ ತುಂಬಾ ಜನ ಏನ್ ಮಾಡ್ತಾರೆ, ಜ್ಯೂಸ್ ಮಾಡಿ ಕುಡಿತೀರಾ. ತಮ್ಗೆ ಗೊತ್ತಿದೆ ಇಲ್ಲ ಇದ್ರ ಹಿಂದೆ ಸೈಂಟಿಫಿಕ್ ಏನಿದೆ, ಬಟ್ ಇವತ್ತು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಒಂದು ಬೀಟ್ರೂಟ್ 100 ml ಜ್ಯೂಸು, ಒಂದು ಸ್ಟಡಿ ಇದೆ. ಆ ಸ್ಟಡಿನಲ್ಲಿ ಏನ್ ಮಾಡ್ತಾರಂದ್ರೆ, ಒಂದ್ 38 ಜನರಿಗೆ
ಯಾರಿಗೆ ಸ್ವಲ್ಪ ನಿಮುರ್ ದೌರ್ಬಲ್ಯತೆ ಇದೆ ಅಥವಾ ಎರೆಕ್ಷನ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಆತರ 38 ಜನರಿಗೆ 100 ml ಒಂದು ಅರ್ಧ ಗ್ಲಾಸ್ ಬೀಟ್ರೂಟ್ ಜ್ಯೂಸ್ ಮಾಡಿಕೊಡ್ತಾರೆ. ಜ್ಯೂಸ್ ಮಾಡಿಕೊಟ್ಟಿದಾದ್ಮೇಲೆ 45 ನಿಮಿಷದಿಂದ 1 hour ನಲ್ಲಿ ಅವ್ರ ಬಾಡಿನಲ್ಲಿ ಮುಂಚೆ ನೈಟ್ರಿಕ್ ಆಕ್ಸೈಡ್ ಎಷ್ಟಿತ್ತು ಅದರಲ್ಲಿ 21% ಜಾಸ್ತಿ ಆಗಿದೆ ಬರೇ 45 ನಿಮಿಷನಲ್ಲಿ. ವೈಗ್ರಾ ಟ್ಯಾಬ್ಲೆಟ್ ಆಕ್ಟ್ ಆಗ್ಬೇಕಂದ್ರೆ ಮಿನಿಮಮ್ 1 hour 1.5 hour ಬೇಕು. ಬಟ್ ಈ ಬೀಟ್ರೂಟ್ ಜ್ಯೂಸು ತಾವು ಕರೆಕ್ಟ್ ಆಗಿ ತಗೊಳ್ತಾ ಇದ್ರೆ 45 ನಿಮಿಷದಲ್ಲಿ ನಿಮ್ಗೆ ಪೂರ್ತಿ ಸ್ಟ್ರಾಂಗ್ ಆಗಿ ಎರೆಕ್ಷನ್ ಬರುತ್ತೆ. ಸೊ ಇದು ಜ್ಯೂಸ್ ಏನ್ ಮಾಡ್ತಾರೆ ಅವರು 38 ಜನರಿಗೆ ಕೊಡ್ತಾರೆ 100 ml. ಸ್ಪ್ಯಾನ್ ಆಫ್ 1 week ದಿಂದ 10 ದಿವಸದಲ್ಲಿ ತುಂಬಾ ಜನರಿಗೆ ಇದರಿಂದ ಬರೀ ಏನ್ ನರ ದೌರ್ಬಲ್ಯತೆ ಇದೆ ಏನಿದಿಲ್ಲ, ಅವರಿಗೆ ನಿಮೂರ್ಗೆ ಸಮಸ್ಯೆ ಇತ್ತಲ್ಲ, ಬರೀ ಇದು ಬೀಟ್ರೂಟ್ ಜ್ಯೂಸ್ ದಿಂದ. ಸೊ ಅದು ಬರೀ ಬೀಟ್ರೂಟ್ ಜ್ಯೂಸ್ ಕುಡಿಬಹುದು. ಇಲ್ಲ ಸರ್ ಅದರಲ್ಲಿ ಮತ್ತೆ ಏನಾದ್ರೆ ಬೇರೆ ಆಡ್ ಮಾಡ್ಬೇಕಾ, ಮಾಡಬಹುದು. ಅದು ಏನಂದ್ರೆ ವಾಟರ್ ಮಿಲನ್ ಅಥವಾ ಕಲ್ಲಿಂಗಡಿ ಹಣ್ಣು. ಯೂಶಲಿ ನಾವು ಬೇಸಿಗೆ ಟೈಮ್ ನಲ್ಲಿ ತಿಂತೀವಿ, ಬಟ್ ಅದರದ್ದು ಹಿಂದ್ಗಡೆ ಏನಿದೆ ಇಂಟೆನ್ಷನ್, ಇದು ಯಾಕೆ ಅಷ್ಟು ಬೆನಿಫಿಷಿಯಲ್ ಇದೆ ವಾಟರ್ ಮಿಲನ್ ಅಂದ್ರೆ ಅದರಲ್ಲಿ ಒಂದು ಅಂಶ ಇದೆ. ನಾನು ಆಕ್ಚುಲಿ ವಾಟರ್ ಮಿಲನ್ ಕಾಗಿನೇ ಸೆಪರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ನಮ್ಮ ಚಾನೆಲ್. ಇನ್ನವರಿಗೆ ನೋಡಿಲ್ಲ ಅಂದ್ರೆ ನೋಡಿ. ಬಟ್ ಇವಾಗ ಒಂದು ಬೇಸಿಕ್ ಹೇಳ್ತೀನಿ. ವಾಟರ್ ಮಿಲನ್ ನಲ್ಲಿ ಒಂದು ಅಂಶ ಇರುತ್ತೆ ಸಿಟ್ರೋಲಿನ್ ಅಂತ. ಈ ಸಿಟ್ರೋಲಿನ್ ಆಗೇನ್ ಏನ್ ಮಾಡುತ್ತೆ, ಬಾಡಿನಲ್ಲಿ ನೈಟ್ರಿಕ್ ಆಕ್ಸೈಡ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ. ಈ ವಾಟರ್ ಮಿಲನ್ ಬಗ್ಗೆನೆ ಒಂದು ಸ್ಟಡಿ ಇದೆ. ಆ ಸ್ಟಡಿನಲ್ಲಿ ಏನ್ ಮಾಡ್ತಾರಂದ್ರೆ ಒಂದು 50 ಜನರಿಗೆ ರ್ಯಾಂಡಮ್ಲಿ, ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ಇಲ್ಲ, ಡೈಲಿ 300 ml ಒಂದು ಗ್ಲಾಸ್ ದೊಡ್ಡದು ದಿನ ವಾಟರ್ ಮಿಲನ್ ಜ್ಯೂಸ್ ಕೊಡ್ತಾರೆ. ಎಷ್ಟು? ಸ್ಪ್ಯಾನ್ ಆಫ್ 2 weeks, 2 ವಾರ. ಆಮೇಲೆ ಅವ್ರಿಗೆ ಕೇಳ್ತಾರೆ ನಿಮ್ ಸೆಕ್ಸ್ ಲೈಫ್ ಈ ಜ್ಯೂಸ್ ಕುಡಿಯೋಕ್ಕಿಂತ ಮುಂಚೆ ಮತ್ ಇವಾಗ ಕುಡ್ದು ಆದ್ಮೇಲೆ ಏನಾದ್ರೆ ವ್ಯತ್ಯಾಸ ಇದೆ. ಅದರಲ್ಲಿ ಏನ್ ಹೇಳ್ತಾರಂದ್ರೆ ಆಲ್ಮೋಸ್ಟ್ 49% ಜನ ಏನ್ ಅಕ್ಸೆಪ್ಟ್ ಮಾಡ್ತಾರೆ, ನಮ್ಗೆ ಎರೆಕ್ಷನ್ ಮುಂಚೆಕ್ಕಿಂತ ಸ್ಟ್ರಾಂಗ್ ಜಾಸ್ತಿ ಆಗ್ತಾ ಇದೆ, ನಮ್ಗೆ ನಿಮುರ್ಕಿ ಮುಂಚೆಕ್ಕಿಂತ ಸ್ಟ್ರಾಂಗ್ ಜಾಸ್ತಿ ಇದೆ, ನಮ್ಗೆ ಮುಂಚೆಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಗ್ತಾ ಇದೆ, ಮುಂಚೆಕ್ಕಿಂತ ನಮ್ಗೆ ಟೈಮಿಂಗ್ ಜಾಸ್ತಿ ಆಗ್ತಾ ಇದೆ, ನಾವು ಸ್ಯಾಟಿಸ್ಫೈ ಆಗ್ತಾ ಇದ್ದೀವಿ, ನಮ್ ಪಾರ್ಟ್ನರ್ನು ಸ್ಯಾಟಿಸ್ಫೈ ಆಗ್ತಾರೆ. ಸೊ ಹೀಗಾದ್ರೆ ಇಷ್ಟು ಒಳ್ಳೆ ನೈಸರ್ಗಿಕವಾಗಿ ವೈಗ್ರಾ ನಮ್ಮ ಹತ್ರ ಇದ್ರೆ ಯಾಕೆ ಆರ್ಟಿಫಿಷಿಯಲ್ ಕೆಮಿಕಲ್ ವೈಗ್ರಾ ತಗೋಬೇಕಂತ. ಸೊ ತಾವು ಏನ್ ಮಾಡ್ಬೇಕು, 1 ಬೀಟ್ರೂಟ್, ಸ್ವಲ್ಪ ವಾಟರ್ ಮಿಲನ್ ಕಲ್ಲಿಂಗಡಿ ಹಣ್ಣು, 2 ಒಂದು ಮಿಕ್ಸಿನಲ್ಲಿ ಹಾಕಿ ಜ್ಯೂಸ್ ಮಾಡಿ ದಿನ ಬೆಳಗ್ಗೆ ಖಾಲಿ ಹೊಟ್ಟೆದಿಂದ ಬ್ರಷ್ ಆದ್ಮೇಲೆ ಒಂದೊಂದು ಗ್ಲಾಸ್ ಜ್ಯೂಸ್ ಕುಡೀರಿ. ಯಾರಿಗ್ ಸೆಕ್ಸ್ ಪ್ರಾಬ್ಲಮ್ ಇದೆ ಅವರು ಕುಡೀರಿ, ಯಾರಿಗ್ ಸೆಕ್ಸ್ ಪ್ರಾಬ್ಲಮ್ ಇಲ್ಲ ಬಟ್ ಸೆಕ್ಸ್ ಲೈಫ್ ನ ಚೆನ್ನಾಗಿ ಮಾಡ್ಕೋಬೇಕಂತ ಇದ್ರಿ, ಇಲ್ಲ ಮುಂದೆ ಹೋಗ್ಬಿಟ್ಟು ಯಾವ್ದೋ ರೀತಿ ನಿಮ್ಗೆ ಸೆಕ್ಸ್ ಪ್ರಾಬ್ಲಮ್ ಸದ್ಯಕ್ಕಿಲ್ಲ ಬಟ್ ಮುಂದೆ ಹೋಗಿ ಬರಬಾರ್ದಂದ್ರೆ ಇದು ರೆಗ್ಯುಲರ್ ಆಗಿ ತಗೊಳ್ಳಿ. ಇದು ಆಹಾರ, ಇದು ಎಷ್ಟು ದಿನ ಬೇಕಾದ್ರೆ ತಗೋಬಹುದು. ಇಷ್ಟು ತಗೊಂಡ್ಬಿಟ್ರೆ ನಿಮ್ಗೆ ಇಷ್ಟು ಒಳ್ಳೆ ನೆಮೂರಿಕೆ ಬರುತ್ತೆ, ಇಷ್ಟು ಒಳ್ಳೆ ಎರೆಕ್ಷನ್ ಬರುತ್ತೆ. ತಾವು ನನ್ಗೆ 1-2 ವಾರ ಪ್ರಯೋಗ ಮಾಡ್ಬಿಟ್ಟು ನಮ್ ಕಮೆಂಟ್ ಬಾಕ್ಸ್ ನಲ್ಲಿ ತಿರ್ಗಾ ಈ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡ್ಬೇಕು, ಸರ್ ತಮ್ಮ ಜ್ಯೂಸ್ ನಾನು 2 ವಾರ ಕುಡ್ದಿದ್ದೀನಿ, ನನಗೆ ಈ ತರ ಇದರಿಂದ ಬೆನಿಫಿಟ್ ಸಿಕ್ಕಿದೆ. ಯಾಕಂದ್ರೆ ಇವತ್ ನಾಳೆ ಸ್ವಲ್ಪ ಎಲ್ಲ ಕಡೆ ಏನ್ ಹೇಳ್ತಾರೆ, ಪೆನಿಸ್ ಅಂದ್ರೆ ನಿಮುರ್ಕೆ ಆಗ್ತಾ ಇಲ್ಲ, 25 ವರ್ಷ, ನೈಸರ್ಗಿಕವಾಗಿ ಯಾರು ಮಾಡಕ್ಕೆ ರೆಡಿ ಇಲ್ಲ. 25 ವರ್ಷ ಇದೆ, ನಿಮುರ್ಕೆ ಆಗ್ತಾ ಇಲ್ಲ, ಆಯ್ತು ಪ್ರೋಸ್ಥೆಟಿಕ್ ಸರ್ಜರಿ ಮಾಡ್ಬಿಡೋದು, ನಿಮ್ ಸೈಜ್ ಇಂಪ್ರೂವ್ ಮಾಡ್ತೀವಿ, ಸರ್ಜರಿ ಮಾಡ್ಬಿಡೋದು. ಪ್ರೋಸ್ಥೆಟಿಕ್ ಸರ್ಜರಿ ಯಾರು ಡಯಾಬಿಟಿಸ್ ಪೇಷಂಟ್ ಇದ್ದಾರೆ, 55 ವರ್ಷ 60 ವರ್ಷ ಇದೆ, ತುಂಬಾನೇ ಅಲ್ಲಿನ ಸ್ಪಂಜ್ ಹಾಳಾಗ್ಬಿಟ್ಟಿದೆ, ಅಲ್ಲಿ ವೆಸಲ್ ನಲ್ಲಿ ಸ್ಟ್ರೆಂತ್ ಇಲ್ಲ, ಅವನ ಟೋಟಲಿ ಬಾಡಿನಲ್ಲಿ ನರ ದೌರ್ಬಲ್ಯತೆ ಜಾಸ್ತಿ ಇದೆ. ಆ ಕಂಡೀಷನ್ ಪಾಪ ಅವ್ರು ಸೆಕ್ಸುವಲಿ ಅನ್ನೋ ಆಕ್ಟಿವಿಟಿ ಮಾಡ್ಲಿ ಅಂತ ಇಂಪ್ಲಾಂಟ್ ಹಾಕ್ತಾರೆ. ಬಟ್ ಆ ಇಂಪ್ಲಾಂಟು ಎಷ್ಟೋ ಪ್ರೋಸು ಮತ್ತು ಕಾನ್ಸ್ ಇದೆ. ಯೂಶಲಿ ನಾನು ಅದ್ರ ಬಗ್ಗೆ ಆಮೇಲೆ ಒಂದು ಇಂಪ್ಲಾಂಟ್ ಬಗ್ಗೆನೇ ಒಂದು ಸೆಪರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಇವಾಗ ಈ ವಿಡಿಯೋ ಮಾಡೋದ್ ನನ್ನ ಉದ್ದೇಶ ಏನಂದ್ರೆ, ತಮಗೆ ನೈಸರ್ಗಿಕವಾಗಿ ಒಂದು ನೈಸರ್ಗಿಕವಾಗಿ ಪವರ್ಫುಲ್ ಜ್ಯೂಸ್, ವೈಗ್ರಾ ಜ್ಯೂಸ್ ಏನ್
ತಾವು ಕುಡಿಬೇಕು. ಅದರದಿಂದ ತಮ್ಮ ಸೆಕ್ಸ್ ಲೈಫ್ ಚೆನ್ನಾಗಾಗಬೇಕು, ನಿಮ್ಗೆ ಒಳ್ಳೆ ನ್ಯಾಚುರಲ್ ಆಗಿ ಎರೆಕ್ಷನ್ ಬರಬೇಕು, ಅದರದಿಂದ ತಮ್ಗೆ ಲಾಭ ಪಡಿಬೇಕು. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಟ್ಯಾಬ್ಲೆಟ್ಸ್ ಇದೆ, ಎಷ್ಟೋ ಏನೇನೋ ಇದೆ, ಬಟ್ ನಿಮ್ಗೆ ಈ ತರ ಮನೆಯಲ್ಲಿ ತಾವು ರೆಡಿ ಆಗ್ಬೇಕು. ನನ್ನ ಇಂಟೆನ್ಷನ್ ಅದೇ. ಈ ವಿಡಿಯೋ ತಮ್ಗೆ ಲೈಕ್ ಆಗ್ತಾ ಇದ್ರೆ ತಮ್ಮ ಸ್ನೇಹಿತರ ಜೊತೆಗೆ, ತಮ್ಮ ಫ್ರೆಂಡ್ಸ್ ಜೊತೆಗೆ, ತಮ್ಮ ವೆಲ್ ವಿಷರ್ ಜೊತೆಗೆ ಶೇರ್ ಮಾಡಿ. ಯಾಕಂದ್ರೆ ಇದು ಒಂದು 5 ನಿಮಿಷ ವಿಡಿಯೋ ಒಬ್ಬರದ್ದು ಲೈಫ್ ನ ಚೇಂಜ್ ಮಾಡಬಹುದು. ಇನ್ ಕೇಸ್ ತಮ್ಗೆ ಬರುವ ದಿನಗಳಲ್ಲಿ ಯಾವುದೋ ಪರ್ಟಿಕ್ಯುಲರ್ ಕಾಯಿಲೆ ಬಗ್ಗೆ, ಪರ್ಟಿಕ್ಯುಲರ್ ವಿಷಯ ಬಗ್ಗೆ, ಅಥವಾ ತಮ್ಗೆ ಮದುವೆ ಆಗಿದೆ, ಮಕ್ಕಳಾಗ್ತಾ ಇಲ್ಲ, ಯಾವುದೋ ಒಂದು ವಿಷಯ ಬಗ್ಗೆ ತಮ್ಗೆ ಮಾತಾಡ್ಬೇಕಂದ್ರೆ ನಮ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಆ ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಧನ್ಯವಾದ.